ಸಂಪದ ನಾವು ಅವಳಿಗೆ ನೋವು ಕೊಟ್ಟ ವಿಡಿಯೋನ ಫೋಟೋಸ್ಗಳನ್ನ ಎಲ್ಲನೂ ಸಾಕ್ಷಿಯಾಗಿ ಕರುಣಾಕರ್ ಅವ್ರಿಗೆ ತಲುಪೋ ಹಾಗೆ ಮಾಡಿದಾಳೆ. ನೀವು ನನಗೆ ಕೊಟ್ಟಿರೋ ಹಿಂಸೆ ವಿಡಿಯೋಗಳು ನಿಮಗೆ ಗೊತ್ತಿಲ್ಲದೆ ಆ ಕರುಣಾಕರ್ ರಾವ್ ಕೈ ಸೇರಿದೆ. ಅವನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರು ಕಾಣಿಸ್ತಾ ಇದ್ರು ಅವನ ಹತ್ರ ಇರೋ ಆ ವಿಡಿಯೋದಲ್ಲಿ ನನಗೆ ಕಿರ್ಚಾಟ ನೀವು ನನಗೆ ಕೊಡ್ತಿರೋ ಟಾರ್ಚರ್ ವಿಡಿಯೋಗಳು ಎಲ್ಲ ಜಡ್ಸರ್ಗೆ ಕಾಣಿಸುತ್ತೆ, ಕೇಳಿಸುತ್ತೆ. ಈಗೇನ್ ಮಾಡೋದಮ್ಮ? ಏನಾಗಬಾರ್ದು ಅನ್ಕೊಂಡ್ವೋ ಅದೇ ಆಗಿದೆಯಲ್ಲ. ಇವಾಗ ಆ ಕರುಣಾಕರ್ ರಾವ್ ಒಂದ್ಸಲ ಫೋನ್ ಮಾಡೋದು ಒಳ್ಳೇದಲ್ವಾ? ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಹೋಗ್ಲಿ, ಅವ್ರ ಮನೆಗಾದ್ರೂ ಹೋಗೋಣ ಅಂದ್ರೆ ಅವ್ರ ಮನೆ ಎಲ್ಲಿದೆ ಅಂತಾನೂ ಗೊತ್ತಿಲ್ವಲ್ಲ ಆಫೀಸರ್. ಏನ್ ಸಂಪದ, ಆ ಶೌರ್ಯ ಕಲ್ಯಾಣಿ ಬುದ್ಧಿವಂತಿಕೆಯಿಂದ ಏಟ್ ಕೊಟ್ಟಿದ್ದಲ್ದೇನೆ ನೀನ್ ಮಾಡ್ಬೇಕು ಅನ್ಕೊಂಡಿದ್ ಕೆಲ್ಸಕ್ಕೆ ಅಡ್ಡಿ ಮಾಡಿ ನಿನ್ ಬಗ್ಗೆನೇ ಆಡ್ಕೊಂಡ್ರು. ಆಟಗಾರರು ಬದಲಾಗದೆ ಇದ್ರು ಆಟ ಬದಲಾಗ್ತಾ ಇರುತ್ತೆ. ಇವತ್ತವರು ನನ್ನ ಹತ್ರ ಆಟ ಆಡಿದ್ರು. ನಾಳೆ ಆಡೋ ಆಟ ನಂದು. ಒಬ್ಬೊಬ್ಬರನ್ನು ಹೇಗೆ ಆಡಿಸ್ತೀನೋ ನೋಡ್ತೀರಿ. ಅವರೇ ನನ್ನ ಕಾಲ್ ಹಿಡ್ಕೊಂಡು ಆಸ್ತಿ ಬಂಗಾರ ಎಲ್ಲ ಬರ್ಕೊಡ್ತಾರೆ. ಇವತ್ ಮನೆಯಲ್ಲಿ ಕರೆಂಟ್ಗೆ ಕೆಲಸನೇ ಇಲ್ಲ. ಯಾಕೆ? ನಿನ್ ಮುಖನೇ ಹೊಳಿತಾ ಇದೆಯಲ್ಲ, ಮತ್ತೆ ಕರೆಂಟ್ ಯಾಕೆ? ಮತ್ತೆ ಕಳ್ದು ಹೋಗಿದ್ ಬಂಗಾರ ವಾಪಸ್ ಸಿಕ್ತು, ಸಂತೋಷ ಆಗದೆ ಇರತ್ತಾ? ಕಷ್ಟಪಟ್ಟು ಸಂಪಾದನೆ ಮಾಡೋದು ಎಲ್ಲಿಗೂ ಹೋಗಲ್ಲ ದಮ್ಮು. ಹೋದ್ರು ನೋಡು ಹೀಗೆ ವಾಪಸ್ ಬರುತ್ತೆ. ಇದೇನ್ ವಾರಸತ್ವದಿಂದ ಬಂದಿರೋದು ಅಲ್ಲ, ಮತ್ತೆ ಉಡುಗೊರೆಯಿಂದ ಬಂದಿರೋದಂತೂ ಅಲ್ವೇ ಅಲ್ಲ. ಅದಕ್ಕೆ ನನ್ ಒಡವೆ ಅಂದ್ರೆ ನನಗ್ ತುಂಬಾ ಇಷ್ಟ. ಅವಾಗವಾಗ ಈ ಒಡವೆಗಳಾಗಿ ಹುಟ್ಟಿದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೋ ಅವಾಗಾದ್ರೂ ಈ ಪ್ರೀತಿ ನನಗ್ ಸಿಗತ್ತಲ್ವಾ ಅಂತ. ಇವಾಗ ತಾನೇ ಏನ್ ಕಮ್ಮಿ ಮಾಡಿದೀನಿ? ಚೆನ್ನಾಗಿ ನೋಡ್ಕೋತಿದ್ದೀನಲ್ಲ. ನಿನ್ ಪ್ರೀತಿ ಹೇಳು. ಹೊರಗಡೆಯಿಂದ ರೂಮ್ ಒಳಗೆ ಬರೋ ಅಷ್ಟರಲ್ಲಿ ನಿನ್ ಮೂಡೇ ಬದಲಾಗಿರುತ್ತೆ. ಯಾವಾಗ ಕಿರ್ಸ್ತೀಯೋ, ಯಾಕೆ ಕಿರ್ಸ್ತೀಯೋ ನನಗೆ ಅರ್ಥನೇ ಆಗಲ್ಲ. ಇಲ್ ನೋಡಿ, ಒಡವೆ ಸಿಕ್ಕಿದೆ ಅನ್ನೋ ಸಂತೋಷದಲ್ಲಿ ಇದೀನಿ ನಾನು. ನನಗ್ ಕೋಪ ಬರ್ಸ್ಬೇಡಿ. ಪಡು ಇವತ್ತು ಒಂದಿನ ಚೆನ್ನಾಗಿ ಸಂತೋಷ ಪಡು. ಒಂದಿನ ಅಂದ್ರೆ ಏನ್ರಿ? ನಾಳೆ ಲಾಕರಲ್ಲಿ ಇಡ್ತೀನಲ್ವಾ. ಮೈ ಮೇಲೆ ಇರ್ಬೇಕಾಗಿರೋದನ್ನ ಲಾಕರ್ ಅಲ್ಲಿ ಯಾಕ್ರಿ? ಒಂದ್ಸಲ ಹೊರಗಡೆ ತಂದಿದ್ದಕ್ಕೆ ಇಷ್ಟೆಲ್ಲ ನಡೀತು, ಮತ್ತೆ ಆ ಕಳ್ಳ ಬಂದು ದೋಚ್ಕೊಂಡು ಹೋಗ್ಬೋದಲ್ವಾ? ನೀವ್ ಹೇಳ್ತಿರೋದು ನಿಜಾನೇ. ಕಲ್ಯಾಣಿ ಶೌರ್ಯ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ದಕ್ಕೆ ಒಡವೆ ಮತ್ತೆ ಮನೆಗೆ ಬಂತು. ಏನೇ ಆದ್ರೂ ಕಲ್ಯಾಣಿ ನಮಗೋಸ್ಕರ ತುಂಬಾನೇ ಮಾಡ್ತಿದ್ದಾಳ್ದಮ್ಮು. ಹಾ, ಅವಳು ಮಾಡ್ದೆ ಇನ್ಯಾರೇ ಮಾಡ್ತಾರೆ? ಅದು ಅವಳ ಜವಾಬ್ದಾರಿ. ಏನ್ರಿ ಆ ಸಂಪದ ಅಮ್ಮನವ್ರ ಪೂಜೆ ಮಾಡಬೇಕು ಅಂತ ಯಾಕಂದ್ಲೋ ಏನೋ.
ಆದರೆ ಕಲ್ಯಾಣಿ ಮೇಲೆ ಶೌರಿಂಗ್ ಎಷ್ಟು ಪ್ರೀತಿ ಇದೆ ಅನ್ನೋದು ಈ ಪೂಜೆಯಿಂದ ಗೊತ್ತಾಯ್ತು. ಅವರಿಬ್ರು ಮಧ್ಯೆ ಯಾವಾಗ್ಲೂ ಆ ಪ್ರೀತಿ ಇರುತ್ತೆ. ಪ್ರೀತಿ ಇದೆ ಅಂತ ಗೊತ್ತಿತ್ತು ರೀ, ಆದ್ರೂ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸ್ತಿದ್ದಾರೆ ಅಂತ ಇವತ್ತೇ ನನ್ಗೆ ಅರ್ಥ ಆಗಿತ್ತು. ಸಂಪದ ನಮ್ ಕಲ್ಯಾಣಿನ ಕೆಂಡದ ಮೇಲೆ ತಳ್ಳಿದ್ರೆ ಎಷ್ಟು ಭಯಪಟ್ಟನೋ ನೋಡಿದ್ರ? ನಿಜಾನೇ ಪಾರ್ವತಿ, ಆ ಕ್ಷಣದಲ್ಲಿ ಶೌರ್ಯನ್ ಕಣ್ಣಲ್ಲಿ ಕಲ್ಯಾಣಿ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಕಾಣಿಸ್ತು. ನನಗೊಂದು ಅರ್ಥ ಆಯ್ತು ರೀ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಸಂಪದನೆ ಆಗಿದ್ರು ಆತ್ಮ ಸಾಕ್ಷಿಯಾಗಿ ಕಲ್ಯಾಣಿ ತನ್ನ ಹೆಂಡತಿನೇ ಅನ್ಕೋತಿದ್ದಾನೆ. ಹಸುಗೂಸನ್ನು ಬಿಟ್ಟು ಇನ್ನೊಬ್ಬ ಗಂಡಸಿನ ಜೊತೆ ಹೊರಟೋದ್ಮೇಲೆ ಯಾವ ಗಂಡಸಿಗೆ ಆದ್ರೂ ಹೆಣ್ಣಿನ ಮೇಲೆ ಹೇಗೆ ಪ್ರೀತಿ ಬರುತ್ತೆ ಹೇಳು? ಆ ಸಂಪದದಿಂದ ಶುರುವಾಗಿರೋ ಈ ಸಮಸ್ಯೆ ಎಲ್ಲ ಬೇಗ ದೂರ ಆಗಿ ಅವರಿಬ್ರು ಒಂದಾಗ್ಬೇಕು. ನಾಳೆ ನ್ಯಾಯಾಲಯದಲ್ಲಿ ಕೂಡ ಕಲ್ಯಾಣಿನೇ ಗೆಲ್ಬೇಕು. ಅದೇ ನನ್ನ ಕೋರಿಕೆ ರೀ. ಪಾರ್ವತಿ, ನೀನ್ ಬೇಡ್ಕೊಂಡ ಹಾಗೆ ಆಗುತ್ತೆ, ನೋಡ್ತಾ ಇರೋ. ಎಲ್ಲ ಈಶ್ವರನ್ ದಯೆ. ನೀವು ವಿಶ್ರಾಂತಿ ತಗೊಳ್ಳಿ. ನೀವು ನನಗೆ ಕೊಟ್ಟಿರೋ ಹಿಂಸೆ ವಿಡಿಯೋಗಳು ನಿಮಗೆ ಗೊತ್ತಿಲ್ಲದೆ ಆ ಕರುಣಾಕರ್ ರಾವ್ ಕೈ ಸೇರಿದೆ. ಅವನ ಹತ್ರ ಇರೋ ಆ ವಿಡಿಯೋದಲ್ಲಿ ನನಗೆ ಕಿರ್ಚಾಟ, ನೀವು ನನಗೆ ಕೊಡ್ತಿರೋ ಟಾರ್ಚರ್ ವಿಡಿಯೋಗಳು ಎಲ್ಲ ಜಡ್ಸರ್ಗೆ ಕಾಣಿಸುತ್ತೆ, ಕೇಳಿಸುತ್ತೆ. ಕದ್ದು ಮುಚ್ಚಿ ಪ್ರೀತಿ ಮಾಡೋದು ಬೇಕಾಗಿಲ್ಲ. ಇವತ್ತೊಂದಿನಾನೇ ಅಲ್ವಾ, ಎಂಜಾಯ್ ಮಾಡಿ. ನಾಳೆ ಬೆಳಗ್ಗೆ ಆದ್ರೆ ಹೀಗೆ ಮಾತ್ರ ಇರಲ್ಲ. ನನಗ್ ಮೋಸ ಮಾಡಿರೋದಕ್ಕೆ ನಿಮ್ಗೆ ತಕ್ಕ ಶಾಸ್ತಿ ಮಾಡ್ತೀನಿ.
ಸಂಪದ. ಶೌರ್ಯ ಪ್ಲೀಸ್ ನನ್ನನ್ನು ಹಿಡ್ಕೋತ್ಯಾ? ನನ್ನ ಕೈಲಿ ಆಗ್ತಿಲ್ಲ. ಹೆಜ್ಜೆ ಇಟ್ರೆ ನಿಲ್ಲೋದಕ್ಕೆ ಆಗ್ತಿಲ್ಲ. ನಡೆಯೋಕ್ಕಾಗಲ್ಲ ಅಂದ್ರೆ ಮನೆಯೆಲ್ಲ ಯಾಕೆ ಓಡಾಡಬೇಕು? ಪ್ಲೀಸ್ ಶೌರ್ಯ. ಸರಿ ಎದಳು. ಅಮ್ಮ. ಬಾ. ಅಮ್ಮ ನನ್ನ ಕೈಲಿ ಆಗ್ತಿಲ್ಲ ಶೌರ್ಯ. ಟ್ರೈ ಮಾಡು, ನಡಿ. ಅಯ್ಯೋ, ತಿರುಗು, ಈ ಕಡೆ ತಿರುಗು. ನೀನೆಷ್ಟು ಒಳ್ಳೆಯವನು ಶೌರ್ಯ. ಏನೇ ಆದ್ರೂ ನಿನಗೆ ಹೆಂಡತಿ ಅಂದ್ರೆ ಪ್ರೀತಿ ಜಾಸ್ತಿನೇ. ನೆನ್ನೆ ನೋಡಿದ್ರೆ ಸುಟ್ಟಿರೋ ಕಾಲ್ಗೆ ಆಯಿಂಟ್ಮೆಂಟ್ ಹಚ್ದೆ, ಇವಾಗ ನೋಡಿದ್ರೆ ನನಗೆ ನಡೆಯೋಕ್ಕಾಗ್ತಿಲ್ಲ ಅಂತ ನೀನೇ ಎತ್ಕೊಂಡು ಹೀಗೆ ಕರ್ಕೊಂಡು ಹೋಗ್ತಿದ್ಯಾ. ನನಗೋಸ್ಕರ ಏನೇನು ಮಾಡ್ತಿದ್ಯಾ? ನಿಜವಾಗ್ಲೂ ನಿನಗೋಸ್ಕರ ಇಲ್ಲಿವರೆಗೂ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಕೋರ್ಟ್ ತೀರ್ಪು ಬಂತು ಅಂದರೆ ಸಾಕು, ನಮ್ಮ ಸಂಸಾರ ಇನ್ನು ಮುಂದೆ ಹಾಯಾಗಿ ನಡ್ಕೊಂಡು ಹೋಗುತ್ತೆ. ಏನೇ ನಾಟಕ ಮಾಡ್ತಿದ್ಯಾ ನಿನ್ನ? ಅಮ್ಮ ನಿನ್ನ ಆಹಾ 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 ಆಹಾ, ಎಂತ ಅದ್ಭುತ, ಎಂತ ಅದ್ಭುತ. ಆಹಾ ಆಹಾ, ಏನಪ್ಪ ನನ್ಗೆ ಈ ಅದೃಷ್ಟ. ನಾನ್ ಯಾವಾಗ ಮನೆಗ್ ಬಂದ್ರು ಸಂಪದ ಮೇಲೆ ನಿನಗೆ, ನಿನ್ ಮೇಲೆ ಸಂಪದಾಗೆ, ಇಲ್ಲ ನಿಮ್ಮಿಬ್ಬರ ಮೇಲೆ ನಿಮ್ ಮನೆಯವ್ರಿಗೆ, ಮನೆಯವರೆಲ್ಲ ಸೇರಿ ಸಂಪದ ಮೇಲೆ ಪ್ರೀತಿ ತೋರಿಸ್ತಾನೇ ಇರ್ತಾರೆ. ಎಷ್ಟೋ ಕೇಸ್ಗಳನ್ನ ನೋಡಿದೀನಿ, ಎಲ್ಲೂ ಇಂಥ ಪ್ರೀತಿ ಇಂಥ ಅಭಿಮಾನ ನೋಡಿಲ್ಲ ಕಣಪ್ಪ. ಕಣ್ಣಲ್ಲಿ ಕಣ್ಣೀರ್ ಹಾಕೋದ್ ಬಿಟ್ಟು ಬಂದಿರೋ ವಿಷಯ ಹೇಳಯ್ಯ. ನಿಮ್ ಮಾತಿಗೆ ನನ್ನ ಕಣ್ಣೀರು ಕೂಡ ಭಯ ಪಡ್ತಿದ್ಯಮ್ಮ. ಅಮ್ಮ, ರಾತ್ರಿ ನನ್ನ ಫೋನ್ ಬಿದ್ದೋಯ್ತಮ್ಮ. ನಿಜ ಹೇಳಬೇಕು ಅಂದ್ರೆ ನಿನ್ ಫೋನ್ ನನ್ನ ಹತ್ರ, ನನ್ನ ಫೋನ್ ನಿನ್ನ ಹತ್ರ ಉಳ್ಕೊಂಡ್ಬಿಡ್ತಮ್ಮ. ಲಾಕ್ ಓಪನ್ ಆಗ್ತಿಲ್ಲ, ನನ್ನ ಫೋನ್ ಕೆಲಸ ಮಾಡ್ತಿಲ್ಲ ಅಂತ 1ಕ್ಕೆ 3 ಸರಿ ರಾಂಗ್ ಪಿನ್ ಹೊಡೆದಿದ್ದಕ್ಕೆ ಅದು ಲಾಕ್ ಆಗೋಯ್ತಮ್ಮ. ಹೌದಾ? ನನ್ನ ಫೋನ್ ನಿಮ್ಮ ಹತ್ರ ಇದೆಯಾ? ಇಲ್ಲಿ ಕೊಡಿ. ತಗೊಳಮ್ಮ. ಏನ್ ಸಂಪದ ಬರ್ತಿಲ್ವಾ? ಇಲ್ಲಿ ಕೊಡು, ನಾನ್ ನೋಡ್ತೀನಿ. ಬೇರೆಯವ್ರ ಫೋನ್ ತಗೊಂಡು ಹೋಗೋದೇ ತಪ್ಪು. ಯಾರ ಫೋನ್ ತಗೊಂಡಿದ್ದೀವಿ, ಏನ್ ಮಾಡ್ತಿದ್ದೀವಿ ಅಂತ ನೋಡ್ಕೊಳಕ್ಕಾಗಲ್ವ ನಿನ್ಗೆ? ನನ್ನ ಫೋನ್ ಹಾಗೆ ಇದೆಯಲ್ವಮ್ಮ, ಅದಕ್ಕೇನೆ ನನ್ನ ಫೋನೇ ಅನ್ಕೊಂಡೆ. ನಿಮ್ ಫೋನ್ ಅಂತ ಹೇಗ್ ಅನ್ಕೋತೀರಾ? ಲಾಕ್ ಓಪನ್ ಆಗದೆ ಇದ್ರೆ ಅದ್ರ ಗೊತ್ತಾಗ್ಬೇಕಲ್ವಾ ನಿಮ್ದಲ್ಲ ಅಂತ. ಅದೇನಮ್ಮ, ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ವಾ. ನನಗೆ ಸ್ವಲ್ಪ BP ಇದೆಯಮ್ಮ. ಟೈಮ್ಗೆ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆ ಕೋಪದಲ್ಲೇ ನನ್ನ ಫೋನ್ನ ಗೋಡೆಗೆ, ನೆಲಕ್ಕೆ ಬಿಸಾಕ್ತಾ ಇರ್ತೀನಿ. ಹಾಗೆ ಹೊಡೆದಿದ್ದಕ್ಕೆ ಒಳಗಡೆ ಏನೋ ಆಗಿ ಓಪನ್ ಆಗ್ತಿಲ್ವೇನೋ ಅಮ್ಮ. ನನ್ನ ಫೋನ್ ಸಾರಿ ನಮ್ಮ.
ಏನ್ರಿ ಸಾರಿನಾ? ಫೋನ್ ಹೊಡ್ದಾಕಿ ಸಾರಿ ಹೇಳ್ತಿದ್ದೀರಾ? ಇದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಇದೆಯೋ ಗೊತ್ತಾ ನಿಮ್ಗೆ? ಅವ್ರ ಫೋನಲ್ಲಿ ನಿನ್ನ ಇಂಪಾರ್ಟೆಂಟ್ ಮ್ಯಾಟರ್ ಇರೋದಂದ್ರೇನಮ್ಮ? ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಾಗಿರೋ ಕಾಪಿ ಎಲ್ಲ ಅದ್ರಲ್ಲೇ ಇದೆ. ಯಾವ ಕಾಪಿನೂ ಅಗತ್ಯ ಇಲ್ಲ ಅಮ್ಮ. ನನ್ನ ಫೋನಲ್ಲಿ ಅದ್ಭುತವಾಗಿ ತೆಗ್ದಿದ್ದೀನಿ. ನನ್ನ ಕಣ್ಣಾರೆ ನೋಡಿದ್ದೀನಲ್ವಾ? ಎಲ್ಲಾನು ಆಧಾರವಾಗಿಟ್ಟು ಕೋರ್ಟ್ಗೆ ಕೊಡೋದಕ್ಕೆ ಒಳ್ಳೆ ರಿಪೋರ್ಟ್ ತಯಾರು ಮಾಡಿದ್ದೀನಿ. ಯಾರ ಸಾಕ್ಷಿನೂ ಬೇಕಾಗಿಲ್ಲ ಅಮ್ಮ. ನೀವಿಬ್ರು ಚರಿತ್ರೆಯಲ್ಲಿ ಒಳ್ಳೆ ಜೋಡಿಯಾಗಿ ಉಳ್ಕೋತೀರಮ್ಮ. ನೀವು ಮಾಮೂಲಿ ಗಂಡ ಹೆಂಡತಿ ಅಲ್ಲ. ಮುಂದೆ ಯಾವತ್ತೋ ಒಂದಿನ ನಿಮ್ ಬಗ್ಗೆ ತಿಳ್ಕೊಂಡು ದೇವಸ್ಥಾನ ಕೂಡ ಕಟ್ಬೋದು. ಅಬ್ಬಬ್ಬಬ್ಬ, ಬಂದಾಗಿಂದ ಏನೋ ಒಂದು ಮಾತಾಡ್ತಾನೆ ಇರ್ತೀಯ. ಬಂದಿರೋ ಕೆಲಸ ಮಾತ್ರ ಮಾಡ್ಕೊಂಡು ಹೋಗಲ್ಲ. ಇನ್ನು ಎಷ್ಟು ದಿನ ಬಿಡಮ್ಮ? ಇನ್ನು ನಾಳೆ ಕೋರ್ಟ್ ತೀರ್ಪು ಬಂದ್ರೆ ನಾನು ಯಾಕೆ ಬರ್ತೀನಿ? ಮತ್ತೆ ನಿಮ್ಮನ್ನೆಲ್ಲ ನೋಡೋ ಅದೃಷ್ಟ ನನಗೆಲ್ಲಿ ಸಿಗುತ್ತೆ? ಅಪ್ಪ ತಂದೆ ನಿನ್ನ ಕೈ ಮುಗಿತೀನಿ. ಮೊದಲು ಅಳು ನಿಲ್ಸು. ನನ್ನನ್ನು ಇಷ್ಟೊಂದು ಯಾವ ಕನ್ನಡ ಸಿನಿಮಾನೂ ಅಳಿಸ್ಲಿಲ್ಲ. ಕರುಣಾಕರ್ ಅವರೇ, ಸಾಕ್ಷಿ ಎಲ್ಲ ಆಡ್ ಮಾಡಿ ರಿಪೋರ್ಟ್ನ ಸರಿಯಾಗಿ ಬರ್ತಿದ್ದೀರಾ ಅಲ್ವಾ? ಎಲ್ಲೂ ಯಾವ ತೊಂದರೆನೂ ಆಗದಾಗೆ ನೀಟಾಗಿ ರೆಡಿ ಮಾಡಿದ್ದೀನಮ್ಮ. ಇವತ್ತು ಜಡ್ಜ್ ಸಾಹೇಬ್ರು ಬರ್ದೇ ಇರೋದ್ರಿಂದ ನಾಳೆ ನೀವು ಹಾಗೆ ಬಂದ್ರೆ ಅಗತ್ಯ ಬಿದ್ರೆ ಅಲ್ಲೇ ಹಾರ ಬದಲಾಯಿಸಿ ಕೋರ್ಟ್ ಸಮ್ಮುಖದಲ್ಲಿ ಮತ್ತೆ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಮ್ಮ. ನೋಡಮ್ಮ ಕಲ್ಯಾಣಿ, ನಿನಗೆ ತವ್ರ ಮನೆ ಆದ್ರೂ ಗಂಡನ ಮನೆ ಆದ್ರೂ ಇದೇ ಆಗಿರೋದ್ರಿಂದ ನಿನ್ನ ಪಾಡಿಗೆ ನೀನು ಇದ್ಬಿಡು. ಆದ್ರೆ ಇನ್ನೊಂದು ಸಾರಿ ಅವ್ರ ಜೀವನದೊಳಗೆ ಮಾತ್ರ ಹೋಗ್ಬೇಡ. ಹೋದೆ ಅಂದ್ರೆ ನಿನಗೆ ತೊಂದರೆ ಆಗುತ್ತೆ. ಕೋರ್ಟಲ್ಲಿ ಜಡ್ಜ್ ಹೇಳ್ತಾರಲ್ವಾ, ಅವ್ರು ಹೇಳೋಕ್ ಮುಂಚೆ ನೀನೇ ಹೇಳ್ತೀಯಲ್ಲ, ಯಾಕೆ? ಕೊಡ್ಬೇಕಾಗಿರೋ ಸಾಕ್ಷಿ ಏನೋ ಅಲ್ಲಿ ಕೊಡು. ಹೌದು ಕರುಣಾಕರ್ ಅವರೇ, ನಿಮ್ ರಿಪೋರ್ಟ್ ಏನಿದೆಯೋ ಅಲ್ಲಿ ಕೊಡಿ. ಜಡ್ಜ್ ಅವ್ರು ಏನ್ ಹೇಳ್ತಾರೋ ಆಮೇಲೆ ನೋಡೋಣ. ಜಡ್ಜ್ ಅವರ ಎಷ್ಟೋ ತೀರ್ಪು ನೋಡಿದೀನಿ, ನನಗ್ ಗೊತ್ತಿಲ್ವಾ? ನೋಡಮ್ಮ, ಕೋರ್ಟಲ್ಲಿ ತೀರ್ಪು 100% ನಿನಗೆ ಫೇವರ್ ಆಗೇ ಬರುತ್ತೆ. ನೀನೇ ಈ ಮನೆ ಸೊಸೆ, ಇದರಲ್ಲಿ ಬೇರೆ ಮಾತಿಲ್ಲ. ನಾಲ್ಗೆಗೆ ತ್ರಿಶೂಲ ಚುಚ್ಚಿ ಕೆಂಡದ ಮೇಲೆ ನಡೆಸಿದ್ರು ತಡ್ಕೊಂಡಿರೋ ಮಹಾ ಸಾಧ್ವಿ ಕಣಮ್ಮ. ಅದನ್ನೇ ಬರ್ದಿದ್ದೀನಮ್ಮ ರಿಪೋರ್ಟಲ್ಲಿ. ಒಂದ್ಸರಿ ಇದ್ರ ಮೇಲೆ ಸೈನ್ ಮಾಡಮ್ಮ. ಏನು ಭಯ ಪಡ್ಬೇಡಮ್ಮ, ಸೈನ್ ಮಾಡು ಸಾಕು. ನಾಳೆ ನಿನ್ನ ಮಾಮೂಲಿಯಾಗಿ ವಿಚಾರಿಸ್ತಾರೆ. ಈ ರಿಪೋರ್ಟ್ ನೋಡಿದ್ಮೇಲೆ ನೀನು ಇಲ್ಲೇ ಶಾಶ್ವತವಾಗಿ ಇರೋ ಹಾಗೆ ಏರ್ಪಾಡು ಮಾಡ್ತಾರೆ.